ದೇವನಹಳ್ಳಿ ತಾಲೂಕಿನ ವಿಜಯಪುರ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕಳುವಾಗಿದ್ದ ಬೈಕ್ಗಳನ್ನು ಮಾಲೀಕರಿಗೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಹಸ್ತಾಂತರ ಮಾಡಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಟೌನ್ ನಿವಾಸಿ ಖಲೀಲ್ ಬಂಧಿತ ಆರೋಪಿಯಾಗಿದ್ದು, ಸುಮಾರು 20 ಲಕ್ಷ ಮೌಲ್ಯದ 42 ಬೈಕ್ಗಳನ್ನು ತಾಲೂಕಿನ ವಿಜಯಪುರ ಪೊಲೀಸ್ ಠಾಣೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರೋಪಿ ಖಲೀಲ್ ದೇವನಹಳ್ಳಿ, ಹೊಸಕೋಟೆ, ಶಿಡ್ಲಘಟ್ಟ, ಮಾಲೂರು ಠಾಣಾ ವ್ಯಾಪ್ತಿಗಳಲ್ಲಿ ಕಳ್ಳತನ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ. ಕದ್ದ ಬೈಕ್ಗಳನ್ನು ಕೇವಲ 2500 ರೂಗಳಿಗೆ ಆಸಾಮಿ ಮಾರಾಟ ಮಾಡುತ್ತಿದ್ದಂತೆ. ಕಳ್ಳನಿಂದ ಬೈಕ್ ಖರೀದಿಸಿ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡುತ್ತಿದ್ದ ಬೇರೊಬ್ಬ ವ್ಯಕ್ತಿಗಳ ವಿರುದ್ಧ ಕ್ರಮಕ್ಕೆ ಪೊಲೀಸರು ಪ್ಲಾನ್ ಮಾಡಿದ್ದಾರೆ. ಡಿವೈಎಸ್ಪಿ ಪಾಂಡುರಂಗ ಮಾರ್ಗದರ್ಶನದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದ್ದು, ಕಳ್ಳತನ ಪ್ರಕರಣ ಭೇದಿಸಿದ ಪೊಲೀಸರನ್ನ ಎಸ್ಪಿ ಚಂದ್ರಕಾಂತ್ ಪ್ರಶಂಸಿಸಿದ್ದಾರೆ. ಮಂಜಣ್ಣ ಯಾರು ಬರ್ತಾರೆ ಪಬ್ಲಿಕ್ ಬರ್ರಿ ಹೆಂಗ್ ಮಾಡ್ತೀವಿ ಗಾಡಿ ನಮ್ಮ ನಿನ್ನ ನಂಬರ್ ನೋಡಿದೇನ್ರಿ ಮೀಡಿಯಾದವರು, ಇದು ಡೂಪ್ಲಿಕೇಟ್ ನಂಬರ್, ಬಟ್ ಚಾಸಿ ನಂಬರು, ಇಂಜಿನ್ ನಂಬರು ಟ್ಯಾಲಿ ಆಗಿದೆ, ಇವ್ರದ್ದು ಎಸ್ಟಾಬ್ಲಿಷ್ ಆಗಿದೆ. ಗುಡ್. ಎಷ್ಟು ವರ್ಷ ಆಯ್ತು ನೀನ ಕಂಪ್ಲೇಂಟ್ ಕೊಟ್ಟಿಲ್ಲ ನೋಡಿ, ಕಂಪ್ಲೇಂಟೇ ಕೊಟ್ಟಿಲ್ಲ ಇಲ್ಲಿ ಅವರೇ. ಗುಡ್. ಮಾಡಬೇಕು ಪ್ರವೀಣ್. ಅದು ಕೂಡ ಕ್ಯಾಶ್ ಸ್ಟೇಷನ್ ಎಷ್ಟು ಸಿಬ್ಬಂದಿ ಇದ್ದಾರೆ ಎಲ್ಲರೂ ಇನ್ವಾಲ್ವ್ ಮಾಡ್ತಾರೆ. ವಿನಯ್, MMTV ನ್ಯೂಸ್, ದೇವನಹಳ್ಳಿ.